ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ ಈಗ ಜಾಬನ್ನು ಆಫರನ್ನು ಇಟ್ಟಿದ್ದಾರೆ. ಸೊ ಅಪ್ಲೈನ ಮಾಡ್ತಕ್ಕಂಥವ್ರು ಯಾರೆಲ್ಲ ಇಂಟ್ರೆಸ್ಟ್ ಇರ್ತಾರೋ ಸೊ ಅವರು ಈ ಒಂದು ಜಾಬ್ಗೆ ಅಪ್ಲೈನ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಫಸ್ಟ್ ನೋಡ್ತಾ ಹೋದರೆ ಇದು ಬಂದು ಥ್ರೋಟ್ ಆಲ್ ಇಂಡಿಯಾದಲ್ಲಿ ಮಾಡಿರ್ತಕ್ಕಂಥದ್ದು 600 ಪೋಸ್ಟ್ಗಳು. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಇದು ಟೋಟಾಗಿ ಆಲ್ ಇಂಡಿಯಾದಲ್ಲಿ ಮಾಡಿರ್ತಕ್ಕಂಥ 600 ಪೋಸ್ಟ್ಗಳಾಗಿರುತ್ತೆ. ಇದರ ಒಂದು ಸ್ಯಾಲ್ರಿ ಅಂತ ಹೇಳಿದ್ರೆ 48,000ದಿಂದ 85,000 ಪರ್ ಮಂತ್ ಆಗಿರ್ತಕ್ಕಂಥದ್ದು. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇರುತ್ತೆ, ಯಾರೆಲ್ಲ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ತಕ್ಕಂಥರೋ ಅವರಿಗೆ ಈ ಒಂದು ಆಫರ್ ಅಂತ ಅಥವಾ ಹೇಳ್ಬಹುದಾಗಿರುತ್ತೆ. ಸೊ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ರೆ ಆಲ್ ಇಂಡಿಯಾ ಓವರ್ ಏನಿದೆಯೋ ಇಲ್ಲಿ ಏನು ಕ್ವಾಲಿಫಿಕೇಷನ್ ಆಗಿರ್ಬೇಕಂತ ನೋಡ್ತಾ ಹೋದರೆ ಕಂಪ್ಲೀಟೆಡ್ ಗ್ರಾಜುಯೇಟ್ ಫ್ರಮ್ ಎನಿ ಆಫ್ ದ ರೆಕಗ್ನೈಸೇಷನ್ ಬೋರ್ಡ್ ಆರ್ ಯೂನಿವರ್ಸಿಟೀಸ್ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಇಲ್ಲಿ ಯಾರೆಲ್ಲ ಇನ್ನು ಗ್ರಾಜುಯೇಷನ್ ಆಗಿಲ್ವೋ, ಇಟ್ ಮೀನ್ಸ್ ಅರ್ಧದಲ್ಲಿ ಇರ್ತಾರೋ ಅಂಥವ್ರಿಗೆ ಅವಕಾಶ ಇಲ್ಲ. ಕಂಪ್ಲೀಟಾಗಿ ಅವರು ಈ ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು. ಸೊ ಅದು ಓಪನ್ ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಬೋರ್ಡ್ ಅಥವಾ ರೆಗ್ಯುಲರ್ ಕ್ಲಾಸ್ ಎಲ್ಲರೂ ಸಹ ಆಗಿರಬಹುದು. ಒಟ್ಟಿನಲ್ಲಿ ಕಂಪ್ಲೀಟಾಗಿ ಅವರು ಗ್ರಾಜುಯೇಷನ್ನ ಮಾಡ್ಕೊಂಡಿರಬೇಕು. ಆ್ಯಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ಅಂತ ಹೇಳಿದರೆ ಇಲ್ಲಿ ಯಾವುದೇ ಒಂದು BSc ಅಥವಾ BA ಈ ಥರ ಅಂತ ಏನು ಹೇಳಿಲ್ಲ, ಕಂಪ್ಲೀಟಾಗಿ ಗ್ರ್ಯಾಜುಯೇಷನ್ ಆದರೆ ಸಾಕು. ಸೊ ಅಂಥವರು ಇದಕ್ಕೆ ಅಪ್ಲಿಕೇಶನ್ನ ಹಾಕಬಹುದಾಗಿರುತ್ತೆ, ಎಲಿಜಿಬಲ್ ಆಗಿರ್ತಾರೆ. ಆ್ಯಂಡ್ ಏಜ್ ಲಿಮಿಟ್ ಎಷ್ಟು ಅಂತ ಹೇಳಿದರೆ ಇದು ಬಂದು ಮಿನಿಮಮ್ ಏಜ್ 21 ವರ್ಷ ಆಗಿರಲೇಬೇಕು. ಸೊ ಕೆಲವೊಂದಕ್ಕೆ 18 ಕೊಡ್ತಾರೆ, ಆದರೆ ಇದಕ್ಕೆ 18 ಇಲ್ಲ. ಮಿನಿಮಮ್ 21, ಮ್ಯಾಕ್ಸಿಮಮ್ 30 ವರ್ಷ ಆಗಿರಲೇಬೇಕು. ಆ್ಯಸ್ ಪರ್ 1 ಏಪ್ರಿಲ್ 2024ಕ್ಕೆ ತಕ್ಕಂತೆ ಅವರಿಗೆ 30ರಿಂದ 21ರಿಂದ 30 ಒಳಗಡೆ ಏಜ್ ಆಗಿರಬೇಕು. ಆ್ಯಂಡ್ ನೆಕ್ಸ್ಟು ಕೆಲವೊಂದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಸಹ ಇರ್ತಕ್ಕಂಥದ್ದಾಗಿರುತ್ತೆ. ಯಾವುದಕ್ಕೆಲ್ಲ ಎಷ್ಟೆಷ್ಟು ಏಜ್ ರಿಲ್ಯಾಕ್ಸೇಷನ್ ಅಂತ ಹೇಳಿದ್ರೆ OBC ಅವ್ರಿಗೆ ಒಂದು 3 ವರ್ಷ ಕೊಟ್ಟಿರ್ತಾರೆ. ಆ್ಯಂಡ್ SC ST ಕ್ಯಾಂಡಿಡೇಟ್ಸ್ಗೆ ಒಂದು 5 ವರ್ಷ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಇರ್ತಕ್ಕಂಥದ್ದು. ಆ್ಯಂಡ್ PWBಲಿ ಕೆಲಸ ಮಾಡಿರ್ತಕ್ಕಂಥ ಅನ್ರಿಸರ್ವ್ಡ್ ಅಂತ ಹೇಳ್ತೀವಿ, ಅವ್ರಿಗೆ 10 ವರ್ಷ ಇರುತ್ತೆ. ಮತ್ತು OBC ಅವ್ರಿಗೆ 13 ವರ್ಷ ಆ್ಯಂಡ್ SC ST ಅವ್ರಿಗೆ 15 ವರ್ಷ ಏಜ್ ರಿಲ್ಯಾಕ್ಸೇಷನ್ನ ಕೊಡ್ತಾರೆ. ಸೊ ಅವ್ರಿಗೆ 30 ವರ್ಷದ ಮೇಲೆ ಇಷ್ಟು ಸಹ ಆಗಿರ್ತಕ್ಕಂಥದ್ದು ಇದ್ದರೆ ಅವಕಾಶ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಅಂತ ಹೇಳಿದ್ರೆ SC ST ಅವ್ರಿಗೆ ಯಾವುದೇ ಒಂದು ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಮೀನ್ಸ್ ಅನ್ರಿಸರ್ವ್ಡ್ ಜನರಲ್ಗೆ ಏನಿದೆಯೋ, OBCಗೆ ಏನಿದೆಯೋ, EWS ಅವ್ರಿಗೆ 750 ರೂಪಾಯಿ ನೀವು ಆನ್ಲೈನಲ್ಲೇ ಪೇ ಮಾಡ್ತಕ್ಕಂಥದ್ದು ಆಗಿರುತ್ತೆ, 750 ರೂಪಾಯಿ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಡೈರೆಕ್ಟಾಗಿ ಮಾಡ್ಕೊಳ್ತಾರಾ ಅಥವಾ ಎಕ್ಸಾಮ್ ನಡೆಸ್ತಾರೆ ಅಂತ ನೋಡ್ತಾ ಹೋದರೆ ಒಟ್ಟು 3 ಸ್ಟೆಪ್ಪಲ್ಲಿ ಎಕ್ಸಾಮ್ಸ್ನ ಮಾಡ್ತಾರೆ. ಒಂದು ಪ್ರಿಲಿಮಿನರಿ ಎಕ್ಸಾಮು, ಇನ್ನೊಂದು ಮೇಯ್ನ್ ಎಕ್ಸಾಮು ಮತ್ತು ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ಹೇಳ್ಬಿಟ್ಟು 3 ಥರ ಮಾಡ್ತಾರೆ. ಅದಾದ ನಂತರ ಗ್ರೂಪ್ ಎಕ್ಸಸೈಸ್ ಮತ್ತು ಇಂಟರ್ವ್ಯೂ ಎಲ್ಲ ಇರತಕ್ಕಂಥದ್ದು ಆಗುತ್ತೆ. ಒಟ್ಟು ಮೇಯ್ನಾಗಿ 3 ಎಕ್ಸಾಮ್ ಇಲ್ಲಿ ನಡೀತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟ್ ಅಂತ ಹೇಳಿದ್ರೆ ಈಗ 27/12/2024ರಿಂದ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಶುರು ಮಾಡಬೇಕಾಗುತ್ತೆ. ಆ್ಯಂಡ್ 16 ಜನವರಿ 2025ಕ್ಕೆ ಅದರ ಒಂದು ಪೇಮೆಂಟ್ ಇಶ್ಯೂಸ್ ಸಹ ಮುಗಿತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಇದನ್ನು ನೀವು ನೋಡ್ಕೊಳ್ಬಹುದು. ಡೇಟ್ ಆಫ್ ಫೇಸ್ 1 ಏನು 3 ಎಕ್ಸಾಮ್ ನಡೆಯುತ್ತೆ ಅಂತ ಹೇಳಿದ್ವಿ, ಆ ರೀತಿಗೆ ಸಂಬಂಧಪಟ್ಟಂತೆ ಫೇಸ್ 1, ಫೇಸ್ 2 ಆ್ಯಂಡ್ ಫೇಸ್ 3 3 ರೀತಿಯಲ್ಲಿ ಎಕ್ಸಾಮ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಷ್ಟು ಬಂದು ಈ ಒಂದು SBI ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂಥ ಒಂದು ಇನ್ಫಾರ್ಮೇಷನ್ ಆಯಿತು. ಸೊ ಇಲ್ಲಿ ಡಿಗ್ರಿ ಆಗಿರಬೇಕು, 21 ವರ್ಷದ ಮೇಲೆ ಯಾರು ಇರ್ತಾರೋ ಅವರು ಅಪ್ಲಿಕೇಶನ್ಗೆ ಹಾಕಬಹುದಾಗಿರುತ್ತೆ. ಒಟ್ಟು ಥ್ರೋಟ್ ಆಲ್ ಇಂಡಿಯಾ 600 ಪೋಸ್ಟ್ಗಳನ್ನು ಮಾಡಿರ್ತಕ್ಕಂಥದ್ದು. ಸೊ ನೋಡಿ, ಇಲ್ಲಿದೆ ಅದರ ಒಂದು ಅಪ್ಲಿಕೇಶನ್ ಫಾರ್ಮ್ ಫ್ರಮ್ 27/12/2024ರಿಂದ 16/1/2025ರವರೆಗೆ ನೀವು ಅಪ್ಲಿಕೇಶನ್ನ ಹಾಕ್ತಕ್ಕಂಥ ಒಂದು ಟೈಮು ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು 3 ರೀತಿಯಲ್ಲಿ ಎಕ್ಸಾಮ್ ಇರ್ತಕ್ಕಂಥದ್ದು, ಫೇಸ್ 1, ಫೇಸ್ 2, ಫೇಸ್ 3. ಸೊ ಫೇಸ್ 1 ಅಂತ ಹೇಳಿದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನು, ಆ್ಯಂಡ್ ಫೇಸ್ 2 ಅಂತ ಹೇಳಿದ್ರೆ ಮೇನ್ ಎಕ್ಸಾಮಿನೇಷನು, ಆ್ಯಂಡ್ ಫೇಸ್ 3 ಅಂತ ಹೇಳಿದ್ರೆ ಸೈಕೋಮೆಟ್ರಿಕ್ ಟೆಸ್ಟ್ ಅಂತಕ್ಕಂಥದ್ದು ನಡೆಯುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಸೊ ನೋಡಿ, ಇಲ್ಲಿ ನೋಡಿ ರೆಗ್ಯುಲರ್ ವೇಕೆನ್ಸಿ SC ST ಮತ್ತು OBC EWS URRಗೆ ಸಂಬಂಧಪಟ್ಟಂತೆ ಟೋಟಲ್ 586 ಪೋಸ್ಟು. ಬ್ಯಾಕ್ಲಾಗ್ ವೇಕೆನ್ಸಿ ಬಂದು 14 ಪೋಸ್ಟು. ಟೋಟಲ್ ಆಗಿ 600 ಪೋಸ್ಟ್ಗಳು ಆಗಿರ್ತವೆ.
ನೋಡಿ ಏಜ್ ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನು. ಸೊ ಇದು ಫೇಸ್ 1 ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಇರ್ತಕ್ಕಂಥ ಮೆಥಡ್. ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ 40 ಮಾರ್ಕ್ಸ್ ಕ್ವಶನು, ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಬಂದು 30 ಕ್ವಶನ್ಸ್ ಇರುತ್ತೆ, ರೀಸನಿಂಗ್ ಎಬಿಲಿಟಿ ಬಂದು 30 ಕ್ವಶನು, ಟೋಟಲ್ ಆಗಿ 100 ಕ್ವಶನ್ ಇರುತ್ತೆ. ಆದರೆ ಕೊಡ್ತಕ್ಕಂಥ 1 ಅವರ್ ಅಂದರೆ 60 ಮಿನಿಟ್ಸ್ ಅಷ್ಟೇ ಕೊಡ್ತಕ್ಕಂಥದ್ದು. 100 ಮಾರ್ಕ್ಸ್ಗೆ 60 ನಿಮಿಷಗಳಷ್ಟೇ ನಿಮಗೆ ಟೈಮ್ ಕೊಡ್ತಕ್ಕಂಥ ಫೇಸ್ 1ನಲ್ಲಿ. ಆ್ಯಂಡ್ ನೆಕ್ಸ್ಟ್ ಫೇಸ್ 2ಗೆ ಸಂಬಂಧಪಟ್ಟಂತೆ ನೋಡಿ ಇದು ಸಹ ಅಷ್ಟೇ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ 200 ಇರುತ್ತೆ, ಅದರಲ್ಲಿ 3 ಅವರ್ಗೆ ಕೊಡ್ತಕ್ಕಂಥದ್ದು. ಆ್ಯಂಡ್ ಮೂರನೇದು ಬಂದು ಡಿಸ್ಕ್ರಿಪ್ಟಿವ್, ಅಂದರೆ ಇಟ್ ಮೀನ್ಸ್ ಬರೀತಾವೆ ರೈಟಿಂಗ್ ಎಕ್ಸಾಮು ಸಹ ಇರ್ತಕ್ಕಂಥದ್ದು ಇದರಲ್ಲಿ. ಸೊ ಟೋಟಲಾಗಿ ಯಾವ ರೀತಿ ತೊಗೊಳ್ತಾರೆ ಅಂದರೆ ಸೈಕೋಮೆಟ್ರಿಕ್ ಟೆಸ್ಟಲ್ಲಿ ಟೆಸ್ಟ್ ಸ್ಟ್ರಕ್ಚರ್ ಮ್ಯಾಕ್ಸಿಮಮ್ ಮಾರ್ಕ್ಸು 20 ಗ್ರೂಪ್ ಎಕ್ಸಸೈಸ್ ಬರುತ್ತೆ, ಇಂಟರ್ವ್ಯೂ 30 ಇರುತ್ತೆ, ಟೋಟಲು 50 ಮಾರ್ಕ್ಸ್ಗೆ ತೊಗೊಳ್ತಕ್ಕಂಥದ್ದಾಗಿರುತ್ತೆ ಮೂರನೇ ಫೇಸು. ಸೊ ಈ ರೀತಿ ಮಾಡ್ತಾ ಹೋಗ್ತಾರೆ. ಸೊ ಯಾರೆಲ್ಲ ಎಲಿಜಿಬಲ್ಲು ಮತ್ತು ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೋ ಸೊ ಅವರು ಅಪ್ಲೈನ ಮಾಡಬಹುದು. ಮತ್ತು ಸ್ಕೇಲ್ ಪೇ ಬಂದು ತುಂಬಾ ಚೆನ್ನಾಗಿದೆ ಇದರಲ್ಲಿ. ಸೊ ಈ ರೀತಿ ನೀವು ನೋಡ್ಕೊ ಹೋಗ್ಬೋದು. ಸೊ ಅಪ್ಲಿಕೇಶನ್ ಹಾಕ್ತೀವಿ ಅಂತ ಅಂದವ್ರಿಗೆ ಇದೆಲ್ಲ ಸಿಗ್ತಾ ಹೋಗುತ್ತೆ ನೋಟಿಫಿಕೇಷನ್ಗಳು. ಸೊ ಕರ್ನಾಟಕ ಅಂತ ಹೇಳಿದ್ರೆ ನೀವು ಮೇನ್ ಎಕ್ಸಿಬಿಷನ್ ಸೆಂಟರ್ ಬಂದು ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು. ಸೊ ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.